ನಾಪತ್ತೆಯಾಗಿದ್ರಿ ಸಚಿವರೇ ಅಂತ ಅಂದರೆ ನಾನೆಲ್ಲರೂ ಹೋಗಿದ್ದೆ ಅಂತ ಹೇಳ್ತಾರೆ. ನಾನೇ ನೇಣು ಹಾಕ್ಕೊಳ್ಬೇಕಾ ಅನ್ನುವಂಥ ಪ್ರಶ್ನೆ ಮಾತಾಡ್ತಾರೆ. ಇದು ಒಬ್ಬರು ಸಚಿವರು ಇರಲಾರ್ದು ಇರವೇ ಬಿಟ್ಕೊಳ್ಳೋದಂದ್ರೆ ಇದೆ ಅಂತ ಕಾಣಿಸುತ್ತೆ. ಅವತ್ತೇನಕ್ಕೆ ಹೋಗ್ಬೇಕಾಗಿತ್ತು ಮೈಸೂರಿಗೆ? ಅದನ್ನು ಕೇಳಿದ್ರೆ ನಾನೆಲ್ಲರೂ ಹೋಗಿದ್ದೆ ಅಂತ ಅವರು ಹೇಳ್ತಾರೆ. ಮೂಡ ಅಂದರೆ ದೂರ ದೂರ ಅನ್ನುವಂಥ ಪರಿಸ್ಥಿತಿಗೆ ಬಂದು ಹೋಗಿದ್ದಾರೆ ಈಗ ಬೈರತಿ ಸುರೇಶ್ ಅವರು. ಕಡೆಗೂ ಬೆಳಗಾವಿ ಅಧಿವೇಶನದಲ್ಲಿ ಚೆಕ್ ಹಾಕೊಡ್ರು. ನಾವು ಬಿಡ್ತೀವ ಬೆನ್ನತ್ತಿದ ಬೇತಾಳನಂತೆ ನಾವು. ಮೂಡ ಪ್ರಶ್ನೆ ಎತ್ತಿದ್ರಂತೆ ನನ್ನ ಸಹೋದ್ಯೋಗಿ ಕೆಂಡಾಮಂಡಲರಾದ್ರಂತೆ ಸಚಿವರು. ಎಲ್ಲವೂ ಸುಳ್ಳು, ನನ್ನ ವಿರುದ್ಧ ವರದಿ ಕೊಟ್ಟಿಲ್ಲ ಅಂತ ಸಚಿವರು ಹೇಳ್ತಾರೆ. ಈ ವರದಿ ಎಲ್ರಿ ಹೇಳ್ತಾ ಇರೋದು ಅಲ್ಲಿ ಇಡಿ ಅವರು ಲೋಕಾಯುಕ್ತ ಕೊಟ್ಟಂತ ಸಾರಾಂಶ, ತನಿಖೆಯ ಸಾರಾಂಶ. ನಾನೇ ನೇಣು ಹಾಕೊಳ್ಳೋಕ್ಕಾಗತ್ತೇನ್ರಿ? ನಿಮ್ಗೆ ಯಾರೀ ಹಾಕೊಳ್ಳೋಕೆ ಹೇಳಿದ್ರು? ಆಗಿದೆಯೋ ಇಲ್ವೋ ಅಂತ ಹೇಳಿ ಅಂತಂದ್ರೆ ಇಷ್ಟು ಯಾಕೆ ಸಿಡಿಮಿಡಿ ಮಾಡ್ಕೊಳ್ಬೇಕು ಮಾನ್ಯ ಸಚಿವರೇ? ಸತ್ಯ ಸ್ವಲ್ಪ ಕೆಲವು ಟೈಮಲ್ಲಿ ಕಹಿ ಆಗಿರುತ್ತೇನೋ, ಕೈ ಹಾಕೊಂಡಾಗ ನೀರು ಕುಡಿಬೇಕು ಅನ್ಸುತ್ತೆ. ಹಂಗೆ ಆಗ್ತಿದ್ಯಾ ಅಂತ ಅಲ್ವಾ? ಒಂದು ವರದಿ ಇದೆ ನೋಡಿ. ಮೂಡ ಅಂದ್ರೆ ಓಡು ಓಡು ಓಡಲೇ, ಕಡೆಗೂ ಬೆಳಗಾವಿಯಲ್ಲಿ ಸಿಕ್ಕಿಯೇ ಬಿಟ್ಟ ಸಚಿವ. ನಾನು ತಪ್ಪಿಸ್ಕೊಂಡು ಹೋಗಿಲ್ಲ ಎಂದ ಬೈರತಿ. ಮೂಡ ಅಂದ್ರೆ ದೂರ ದೂರ, ಯಾವುದೇ ಪ್ರಕರಣಗಳು ಹೊರಗೆ ಬರಲಿ, ಆರೋಪಗಳು ಮಾಡಲಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಎಂಬಂತೆ ಆಕ್ಟ್ ಮಾಡ್ತಿದ್ದಾರೆ ನಗರಾಭಿವೃದ್ಧಿ ಸಚಿವ. ಮೂಡ ವಿಚಾರಗಳಿಗೆ ರಿಯಾಕ್ಟ್ ಮಾಡದೆ ಎಸ್ಕೇಪ್ ಆಗ್ತಿದ್ದ ಸಚಿವ ಬೈರತಿ ಸುರೇಶ್ ಈಗ ಪತ್ತೆಯಾಗಿದ್ದಾರೆ. ಎಲ್ಲೋಗಿದ್ರು ಬೈರತಿ ಸುರೇಶ್ ಎಂಬ ಪ್ರಶ್ನೆ ಕೇಳ್ತಿರುವಾಗಲೇ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಪತ್ತೆಯಾಗಿದ್ದಾರೆ. ಮೂಡ ಹಲವು ಕೇಸ್ಗಳಿಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹಿಂದೇಟು ಹಾಕ್ತಿದ್ದ ಸಚಿವ ಬೈರತಿ ಸುರೇಶ್ ಬೆನ್ನತ್ತಿದಾಗ ಪಬ್ಲಿಕ್ ಟಿವಿಗೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಿಕ್ಕೇ ಬಿಟ್ರು. ಎಲ್ಲೋಗಿದ್ರಿ, ಯಾರ ಕೈಗೂ ಸಿಗ್ತಿರ್ಲಿಲ್ಲ ಅಂತ ಪಬ್ಲಿಕ್ ಟಿವಿ ಪ್ರಶ್ನೆ ಕೇಳಿದಾಗ, ನಾನು ಯಾರ ಕೈಗೂ ಸಿಗದೆ ಏನು ಹೋಗಿಲ್ಲ, ನಾನು ಎಲ್ಲಿಯೂ ತಪ್ಪಿಸ್ಕೊಂಡು ಹೋಗಿಲ್ಲ, ನಾನು ಎಲ್ರಿಗೂ ಸಿಗ್ತಾ ಇದ್ದೀನಿ ಅಂತ ಬೈರತಿ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಿಮ್ಮನ್ನ ಪದೇ ಪದೇ ಕೇಳ್ತಾ ಇರೋದ್ರಿಂದ ಸಚಿವರಾಗಿ ನೀವು ಸಿಗ್ತಾ ಇಲ್ಲ ಪ್ರತಿಕ್ರಿಯೆಗಳಿಗೆ ಅನ್ನುವಂಥದ್ದು ವಿಪಕ್ಷ. ಯಾರಿಗೆ? ನಿನ್ಗೆ ಸಿಗ್ತಾ ಇದ್ದೀನಲ್ಲ ಬ್ರದರು, ಎಲ್ಲಾರ್ಗೂ ಸಿಗ್ತಾ ಇದ್ವಿ. ಸುಮ್ಮನೆ ದಿನ ಕೆಲಸ ಮಾಡ್ತೀವಿ, ದಿನ ವಿಧಾನಸೌಧಕ್ಕೆ ಹೋಗ್ತೀನಿ, ದಿನ ಅಲ್ಲೇ ಕೆಲಸ ಮಾಡ್ತೀನಿ. ಅದ್ರ ಜೊತೆಲಿ ಸಿಗ್ತಾ ಇಲ್ಲ ಅನ್ನೋದೆಲ್ಲ ಅಪ್ಪಟ್ಟ ಸುಳ್ಳು. ನೀವು ಎನಿ ಟೈಮ್ ಯಾವಾಗ ನೀವು ಫೋನ್ ಮಾಡಿದ್ರು ತಗೋತೀನಿ, ನೀವು ಯಾವಾಗಾದ್ರೂ ಈ ಇಂಟರ್ವ್ಯೂ ಮಾಡಕ್ಕೆ ಬಂದ್ರು ಬರ್ತೀವಿ. ಮೂಡ ಪ್ರಕರಣ ಜೋರಾದ ನಂತರದಲ್ಲಿ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಯಾರ ಕೈಗೂ ಸಿಗ್ತಿಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು. ಇವತ್ತು ಚಳಿಗಾಲದ ಅಧಿವೇಶನಕ್ಕೆ ಬೆಳಗಾವಿಗೆ ಬಂದಂತಹ ಸಚಿವರು ಪಬ್ಲಿಕ್ ಟಿವಿಗೆ ಸಿಕ್ಕಿದ್ರು. ಆದ್ರೆ ನಾನು ಸಿಗ್ತಿಲ್ಲ ಅನ್ನುವ ಪ್ರಶ್ನೆಯೇ ಇಲ್ಲ, ಎಲ್ಲರಿಗೂ ಎಲ್ಲ ಟೈಮಲ್ಲೂ ಸಿಗ್ತಾ ಇದ್ದೀನಿ ಅನ್ನೋದು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರ ಸಮರ್ಥನೆ. ನಾನೇನು ನೇಣು ಹಾಕೊಳ್ಳೋಕ್ಕಾಗತ್ತಾ? ಯಾರು 144 ಫೈಲ್ಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ? ಅಪರೂಪಕ್ಕೆ ಉತ್ತರಿಸುವಾಗಲೂ ಬೈರತಿ ಗರಂ. ಇನ್ನು ಮೂಡ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದಾಗ ಸಚಿವ ಬೈರತಿ ಸುರೇಶ್ ಗರಂ ಆಗಿದ್ದಾರೆ. ಮೂಡ ಕೇಸ್ ಕೋರ್ಟ್ನಲ್ಲಿದೆ, ನಾನೇ ನೇಣು ಹಾಕೊಳ್ಳೋಕ್ಕಾಗತ್ತಾ ಅಂತ ಅಸಹನೆ ವ್ಯಕ್ತಪಡಿಸಿದ್ದಾರೆ. ಎಲ್ಲವೂ ಸುಳ್ಳು, ನನ್ನ ವಿರುದ್ಧ ಲೋಕಾಯುಕ್ತ ವರದಿ ಕೊಟ್ಟಿಲ್ಲ, ಯಾವ ಅಧಿಕಾರಿ 144 ಫೈಲ್ಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ, ನಾನು ಅಲ್ಲಿಗೆ ಹೋಗಿದ್ದೆ ಅಂತ ಯಾರು ಹೇಳಿದ್ದಾರೆ ಅಂತ ಕಿಡಿಕಾರಿದ್ರು. ಏನು ಮೂಡ ವಿಚಾರ? ಕಳೆದ ಸೆಷನಲ್ಲಿ ಇಡೀ ಸೆಷನ್ ಹಾಳು ಮಾಡಿದ್ರು ಮೂಡ ಮೂಡ ಅನ್ಕೊಂಡು ಹೈಕೋರ್ಟಲ್ಲಿ ನಡೀತಾ ಇದ್ದೆ. ಇನ್ನೇನು ಮೂಡ ವಿಚಾರ ತಗೊಂಡು ಸ್ವತಃ ರಾಜಕೀಯ ಬಳಸ್ಕೊಂಡು ಮತ್ತೆ ಮೂಡ ಅಂದ್ರೆ ನಾವು ನೇಣು ಹಾಕಬೇಕಾ? ನಾವು ಹಂಗಾದ್ರೆ ಲೋಕಾಯುಕ್ತ ವರದಿಯಲ್ಲಿ ಬಹಿರಂಗ ಆಯ್ತು ಅನ್ನೋ ವಿಚಾರ. ಲೋಕಾಯುಕ್ತ ವರದಿನೇ ಕೊಟ್ಟಿಲ್ಲ, ಇನ್ನು ಅಧಿಕೃತವಾಗಿ ಕೊಟ್ಟಿಲ್ಲ, ಇನ್ನು ಎಲ್ಲ ಸುಳ್ಳು, 100% ಸುಳ್ಳು. ಸುಳ್ಳು 100% ಸುಳ್ಳು. ಇಬ್ಬರು ಕಮಿಷನರ್ಗಳ ಸಸ್ಪೆಂಡ್ ವಿಚಾರದಲ್ಲಿ ಮಾಡಿದ್ವಲ್ಲ, ಅಲ್ಲಿ ವಾಪಸ್ ತಕ್ಷಣ ರಿವೋಕ್ ಆಯ್ತು. ಅದು 3 ತಿಂಗಳಾದ್ಮೇಲೆ ರಿವೋಕ್ ಮಾಡ್ಲೇಬೇಕಲ್ಲ, ಸರ್ಕಾರದ ರೂಲ್ಸ್ ಇದೆ. ದಿನೇಶ್ ಅವರ ವಿಚಾರದಲ್ಲಿ, ನಟೇಶ್ ಅವರ ವಿಚಾರದಲ್ಲಿ ಇಲ್ಲ ಎರಡೇ ದಿನಕ್ಕೆ ಯಾರು ಮಾಡಿಲ್ಲ. ಇನ್ನು ಸಸ್ಪೆನ್ಷನ್ ನಲ್ಲಿ ಅವರು ಯಾರು ಹೇಳಿದ್ದು? ಮೂಡ ವಿಚಾರದಲ್ಲಿ ಅಧಿಕಾರಿಯೊಬ್ರು ಫೈಲ್ ತೆಗೆದುಕೊಂಡು ಹೋದ ನಂತರ ಸಚಿವರು ಹೋಗಿದ್ರು ಅನ್ನುವಂತ ಲೋಕಾಯುಕ್ತ ವರದಿ ಲೀಕ್ ಆಗಿದೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅದಕ್ಕೆ ದಾಖಲೆ ಇದೆಯಾ ಅನ್ನೋದು ಸಚಿವ ಬೈರತಿ ಸುರೇಶ್ ಅವರ ಪ್ರಶ್ನೆ. ಮತ್ತೊಂದು ಕಡೆ ಇಡೀ ಮೂಡ ಪ್ರಕರಣ ಕೋರ್ಟ್ ಅಲ್ಲಿದೆ, ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ, ನೇಣಾಕೊಳ್ಳಕ್ಕಾಗುತ್ತಾ ಅನ್ನುವಂತ ಮಾತನ್ನು ಕೂಡ ಸಚಿವರು ಕೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ನನಗೇನು ಗೊತ್ತಿಲ್ಲ, ಅದೆಲ್ಲದಕ್ಕಿಂತ ಪ್ರಮುಖವಾಗಿ ಅಧಿಕೃತ ದಾಖಲೆಗಳೇನು ಅನ್ನೋದು ಸಚಿವರ ಅಸಮಾಧಾನದ ಪ್ರಶ್ನೆ ಕೂಡ. ಈ ನಡುವೆ ಮೂಡ ಆಯುಕ್ತ ದಿನೇಶ್ ಸಸ್ಪೆಂಡ್ ಮಾಡಿದ್ದು ಮೂಡ ಅಕ್ರಮದಲ್ಲಿ ಕ್ರಮ ಕೈಗೊಂಡಿದ್ದೀವಿ ಎಂಬುದನ್ನೇ ಸಚಿವ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಆದರೆ ನಿತ್ಯ ಹೊರಗೆ ಬರ್ತಾ ಇರುವ ಹಗರಣಗಳ ಆರೋಪದ ಬಗ್ಗೆ ಮಾತ್ರ ಏನೂ ಗೊತ್ತಿಲ್ಲ ಎಂಬಂತೆ ಸಚಿವರದ್ದು ಜಾಣ ಮೌನ. ಒಟ್ನಲ್ಲಿ ಮೂಡ ಹಗರಣ ಆರೋಪಗಳಿಂದ ನಲುಗಿರುವ ಸರ್ಕಾರ ಯಾವುದೇ ಹಗರಣಗಳ ದಾಖಲೆ ಹೊರಗೆ ಬಂದರೂ ನಗರಾಭಿವೃದ್ಧಿ ಸಚಿವರು ತಪ್ಪಿಸ್ಕೊಂಡು ತಿರುಗಾಡ್ತಾ ಇದ್ದು ಯಾರಿಗೆ ಯಾವಾಗ ಕುತ್ತು ಬರುತ್ತೋ ಕಾಲವೇ ನಿರ್ಧರಿಸಲಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ. ಕಹಿಯಾಗೇ ಇರುತ್ತೆ, ಅದನ್ನ ಅರಗಿಸ್ಕೊಳ್ಳಕ್ಕೆ ಆಗೋದಿಲ್ಲ. ಅದಕ್ಕೆ ಬೇರೆದವ್ರ ಮೇಲೆ ಯಾಕೆ ಸಿಡಿಮಿಡಿಗೊಳ್ಬೇಕು? ನಾವಾ ಹೇಳಿದ್ವಿ ಅಲ್ಲಿ 3,000 ರೂಪಾಯಿಗೆ 60-40 ಸೈಟನ್ನು 23 ಸೈಟನ್ನು ಹಂಚಕ್ಕೆ? ನಾವಾ ಹೇಳಿದ್ವಿ ಅಲ್ಲಿ 50-50 ಅನುಪಾತದಲ್ಲಿ ಅಷ್ಟೊಂದು ಭ್ರಷ್ಟಾಚಾರ ಮಾಡಿ ಅಂತೇಳಿ? ನಿಮಗೆ ಬೇಕಾಗಿರುವ ಎಲ್ಲರಿಗೂ ಕೂಡ ಹಂಚ್ಕೊಳ್ಳೋಕೆ ನಾವಾ ಹೇಳಿದ್ವಿ? ಮಾಧ್ಯಮದವ್ರ ಮೇಲೆ ನೀವೇ ಸೃಷ್ಟಿ ಮಾಡಿದ್ವಿ. ಏನು ಮೂಡ ನಾವೇ ಸೃಷ್ಟಿ ಮಾಡಿದ್ವಿ?
ಸೈಟ್ಗಳನ್ನು ನಾವು ಸೃಷ್ಟಿ ಮಾಡಿದ್ವಿ. ಏನು ಸರ್, ಯಾವ್ಯಾವುದಕ್ಕೊಪ್ಪ ನಮ್ಮ ಮೇಲೆ ಹಾಕಿದ್ರೆ ಹಾಕ್ಕೊಳ್ಳಿ, ಒಂಚೂರು ಫ್ರಸ್ಟ್ರೇಷನ್ ಕಡಿಮೆ ಆಗೋದ್ರೆ ಬೇಡ ಅನ್ನೋರು ಯಾರು? ಏನಾಗೋದಿದೆ, ಹಾಕ್ಕೊಳ್ಳಿ ಇನ್ನೊಂದಿಷ್ಟು.